ದಕ್ಷಿಣ ಭಾರತದ ರೈಲ್ವೆ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್ ಅವರ ಮನವಿ ಮೇರೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಮಿಳುನಾಡಿಗೆ 4 ಹೊಸ ರೈಲು ಸೇವೆಗಳನ್ನು ನೀಡಿದ್ದಾರೆ. ಇದರಿಂದ ಕರ್ನಾಟಕ ಕರಾವಳಿ ಭಾಗದ ರೈಲ್ವೆ ಪ್ರಯಾಣಿಕರಿಗೂ ಬಿಗ್ ರಿಲೀಫ್ ದೊರಕಿದೆ. 4 ಹೊಸ ರೈಲುಗಳಲ್ಲಿ ಮಂಗಳೂರು ತಿರುನೆಲ್ವೇಲಿ ಕೂಡ ಒಂದಾಗಿದ್ದು ಕರ್ನಾಟಕಕ್ಕೆ ವರದಾನವಾಗಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ತಮಿಳುನಾಡಿನ ನಾಗರಕೋಯಿಲ್ ಕರ್ನಾಟಕದ ಮಂಗಳೂರು ನಡುವೆ ಅಮೃತ್ ಭಾರತ್ ರೈಲು ಸೇವೆ ಆರಂಭಗೊಂಡಿತು. ಕಳೆದ ತಿಂಗಳು ತಾಂಬರಂ ಮಂಗಳೂರು ನಡುವೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್, ರಾಮೇಶ್ವರ ಮಂಗಳೂರು ನಡುವೆ ಎಕ್ಸ್ಪ್ರೆಸ್ ಸೇವೆ ಆರಂಭಿಸಿತು. ಈಗ ಮತ್ತೊಂದು ಎಕ್ಸ್ಪ್ರೆಸ್ ಸೇವೆ ಮಂಗಳೂರಿಗರಿಗೆ ದೊರಕಿದಂತಾಗಿದೆ. ಇನ್ನು ತಮಿಳುನಾಡಿಗೆ ಘೋಷಣೆಯಾದ 4 ರೈಲುಗಳು ಯಾವೆಲ್ಲ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸಲಿದೆ ಎಂಬುದನ್ನು ನೋಡುವುದಾದರೆ, ಮಂಗಳೂರು ಮತ್ತು ತಿರುನೆಲ್ವೇಲಿ, ತಮಿಳುನಾಡಿನಿಂದ ಜಾರ್ಖಂಡ್ ನಡುವೆ ಸಂಚರಿಸುವ ಪೋತನೂರು ಧನ್ಬಾದ್ ಎಕ್ಸ್ಪ್ರೆಸ್, ತಮಿಳುನಾಡಿನ ಸ್ಥಳೀಯ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಲು ಪಾಲಕ್ಕಾಡ್ ಪೊಳ್ಳಾಚಿ ಮೇಮು ಹಾಗೂ ಮಯಿಲಾಡುತುರೈ ಕಾರೈಕುಡಿ ಪ್ಯಾಸೆಂಜರ್ ರೈಲುಗಳು ಇನ್ಮುಂದೆ ಕಾರ್ಯನಿರ್ವಹಿಸಲಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.